ಒಂದು ಹಂತದವರೆಗೆ ಮಾತ್ರ ಶೋಧ ಅಂತೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ಒಂದು ಹಂತ ಅಂದರೆ ಯಾವುದು? ಈ ಮನುಷ್ಯ 100 ಶವ, 500 ಶವ, 1000 ಶವ ಅಂತ ಹೇಳಿರಬಹುದು. ಅಫಿಷಿಯಲ್ ಆಗಿ ದೂರುದಾರ ಎಷ್ಟು ತೋರಿಸ್ತೀನಿ ಅಂತ ಇವನು ಹೇಳಿದ್ದಾನೆ. ಈಗ 15 ಪಾಯಿಂಟ್ ಒಂದು ಕಡೆ ಮಾರ್ಕ್ ಮಾಡಿದ್ದಾರೆ. ಒಂದು ಹಂತ ಅಂತ ಹೇಳಿದ್ರೆ ಆ ಒಂದು ಹಂತ ಅನ್ನೋದು 15 ಪಾಯಿಂಟ್ಗಳಿಗೆ ಮುಗಿದು ಹೋಗುತ್ತಾ? SIT ತನಿಖೆ ಮಾಡೋದು ಬರೀ 15 ಗುಂಡಿಗಳನ್ನು ಮಾತ್ರ SIT ಅಗಿಯುತ್ತಾ? ಏನು ಕಥೆ? ಅದಾದ ಮೇಲೆ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಇಲ್ಲದೆ SIT ಮುಂದುವರಿಯಲ್ವಾ ಅಂತ. ಹೌದು ರಮಾಕಾಂತ್, ಯಾಕಂದರೆ ಆತ ಹೇಳಿರುವಂಥದ್ದು ಮಿನಿಮಮ್ 30 ಜಾಗಗಳನ್ನು ನಾನು ತೋರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ. ಆದರೆ SITಗೆ ಒಂದು ನಂಬಿಕೆ ಬರಬೇಕಲ್ಲ. 15 ಅಂದರೆ ಆತ ಹೇಳಿದ ಎಲ್ಲ ಜಾಗಗಳನ್ನು ಕೂಡ ಉತ್ಖನನ ಮಾಡ್ತಾ ಹೋದರೆ ಅದೆಷ್ಟು ದಿನ ಆಗುತ್ತೆ ಮತ್ತು ಕಾಡಿಗೂ ಕೂಡ ಹಾನಿಯಾಗುವಂಥ ವಿಚಾರ. ಮ್ಯಾನ್ ಪವರ್ ತುಂಬ ಬೇಕಾಗುತ್ತೆ. ಹಾಗಾಗಿ ಒಂದು 15 ಮಿನಿಮಮ್ ಪ್ರೈಮರಿಯಾಗಿ ಒಂದು 15 ಮಾರ್ಕ್ ಮಾಡೋಣ. ಈಗ ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಆದರೆ, ಅಂದರೆ ಮ್ಯಾಕ್ಸಿಮಮ್ ಆಗಿ ಅಲ್ಲಿ ಅಸ್ಥಿಪಂಜರಗಳು ಸಿಕ್ಕಿದರೆ ಮುಂದಿನ ಕಾರ್ಯಾಚರಣೆಯ ಒಂದು ರೂಪರೇಷೆಗಳನ್ನು ಮಾಡ್ಕೋಬೋದು. ಆತ ಹೇಳಿದ ಜಾಗಕ್ಕೆಲ್ಲ ಹೋಗಿ ನಾವು ಸಮಾಧಿಯನ್ನು ಅಗಿಬೋದು ಅನ್ನುವಂಥ ರೀತಿಯ ಲೆಕ್ಕಾಚಾರಗಳು ಇತ್ತು. ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಅಂದರೆ ಚಾಪ್ಟರ್ 1 ಏನಿದೆ ಇದು 15 ಜಾಗಗಳಿಗೆ ಸೀಮಿತವಾಗಿತ್ತು. 2 ಜಾಗಗಳು ಕಾರಣಾಂತರಗಳಿಂದ ಅದು ಮಾರ್ಕ್ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಬಹುಶಃ ನಿನ್ನೆ ಆತ ಕೂಡ ಒಂದು ಎಕ್ಸ್ಟ್ರಾ ಜಾಗವನ್ನು ಅಲ್ಲಿ ತೋರಿಸಿದ್ದ. ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಒಟ್ಟು ಈಗ 13 ಪಾಯಿಂಟ್, ಅಂದರೆ ಈಗಾಗಲೇ 11ನೇ ಪಾಯಿಂಟ್ ಸೇರಿದಂತೆ ನಿನ್ನೆ ಕೂಡ ಒಂದು ಕಾರ್ಯಾಚರಣೆ ನಡೆದಿದೆ. 12 ಜಾಗಗಳಲ್ಲಿ ಕಾರ್ಯಾಚರಣೆ ನಡೆದಿದೆ. 11 ಪಾಯಿಂಟ್ನಲ್ಲಿ ಉತ್ಖನನ ನಡೆದಿದೆ. ಸೊ ಇವತ್ತು 11ನೇ ಪಾಯಿಂಟ್ನಲ್ಲಿ ಏನೂ ಸಿಕ್ಕಿಲ್ಲ. ಇನ್ನು ಉಳಿದಿರುವಂಥದ್ದು 12 ಮತ್ತು 13. ಸೊ ಇಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ಇನ್ ಕೇಸ್ ಸಿಕ್ಕಿದ್ರು ಅಥವಾ ಸಿಕ್ಕೇ ಇದ್ರು ಕೂಡ ಒಂದು ಮಹತ್ವದ ನಿರ್ಧಾರವನ್ನು SIT ಮಾಡುತ್ತೆ. ಅಂದರೆ ಏಕಾಏಕಿ ಕಾರ್ಯಾಚರಣೆಯನ್ನು ಮುಂದುವರಿಸುವ ಸಾಧ್ಯತೆಗಳು ಇಲ್ಲ. ಸರ್ಕಾರದ ಮುಂದೆ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಈ ಥರ ಇಷ್ಟಿಷ್ಟು ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ. ಸೊ ಸರ್ಕಾರಕ್ಕೆ ಆ ಒಂದು ಒಪಿನಿಯನ್ ಅನ್ನು ಬಿಟ್ಟುಕೊಡುವಂಥ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು